ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಮತ್ತು ನಿಮ್ಮ ಮುಂದೆ ಬದುಕಿ ಬಂದು ಈ ಕಥೆಯನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಈ ವಿಡಿಯೋ ಪ್ರೀತಿ ಮತ್ತು ತಂತ್ರಜ್ಞಾನದ ಸಹಾಯದಿಂದ ತಯಾರಿಸಲಾಗಿದೆ. ವಿಡಿಯೋದಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ಇಷ್ಟವಾದರೆ ಕಾಮೆಂಟ್ ಕೂಡ ಮಾಡಿ. ಇದು ಕೇವಲ ಒಂದು ಸಣ್ಣ ಪ್ರಯತ್ನ. ಬೆಂಗಳೂರು ವರ್ಷ 2025. ಒಂದು ರಾತ್ರಿ ಸಂಪೂರ್ಣ ನಗರದಲ್ಲಿ ಅಚಾನಕ್ ಬ್ಲ್ಯಾಕ್ ಔಟ್ ಆಗುತ್ತೆ. ಬೆಳಕುಗಳು ಮಿಂಚಿ ನಿಂತು ಹೋಗುತ್ತೆ. ನಗರದಲ್ಲಿ ಭಯಾನಕ ಮೌನ. ಅದೇ ಸಮಯದಲ್ಲಿ ರಾಘವ, ಒಬ್ಬ ಸರಳ ಮೊಬೈಲ್ ಟೆಕ್ನಿಷಿಯನ್, ತನ್ನ ರಿಪೇರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನ ಕೌಂಟರ್ ಮೇಲೆ ಒಂದು ಹಳೆಯ ಮೊಬೈಲ್ ಫೋನ್ ಕಾಣಿಸುತ್ತದೆ. ಅವನು ಅದನ್ನು ನೋಡಿ ನಿಧಾನವಾಗಿ ಹೇಳುತ್ತಾನೆ, ಇದು ಯಾವ ಹಳೆಯ ಮಾದರಿ ಫೋನ್? ಇದು ಇಲ್ಲಿ ಹೇಗೆ ಬಂದಿತ್ತು? ಫೋನ್ ಸ್ಕ್ರೀನ್ ಸಂಪೂರ್ಣವಾಗಿ ಕ್ರ್ಯಾಕ್ ಆಗಿರುತ್ತದೆ. ಅದು ಡೆಡ್ ಆಗಿರುವಂತೆ ಕಾಣಿಸುತ್ತದೆ. ಆದರೆ ಏಕಾಏಕಿ ಒಂದು ಸಣ್ಣ ಸ್ಪಾರ್ಕ್ ಕಾಣಿಸುತ್ತದೆ. ಸ್ಕ್ರೀನ್ ಹಠಾತ್ ಬೆಳಗುತ್ತದೆ. ಸ್ಕ್ರೀನ್ ಮೇಲೆ ಏನೂ ಇಲ್ಲ. ನಂಬರಿನ ಸಿಮ್ ಕಾರ್ಡ್ ಇಲ್ಲ. ಒಂದೇ ಒಂದು ಅಪ್ಲಿಕೇಶನ್, ವಾಯ್ಸ್ ರೆಕಾರ್ಡ್. ಅದರೊಳಗೆ ಕೇವಲ ಒಂದು ಫೈಲ್ ಮಾತ್ರ ಇರುತ್ತದೆ. ಫೈಲ್ ಹೆಸರು ಡಿಸೆಂಬರ್ 18, 2001 ರಾತ್ರಿ 11:03. ರಾಘವ ಕುತೂಹಲದಿಂದ ಆ ಫೈಲ್ ಓಪನ್ ಮಾಡುತ್ತಾನೆ. ಅದರೊಳಗೆ ಒಂದು ಹುಡುಗಿಯ ಭಯಭೀತ ಧ್ವನಿ ಕೇಳಿಸುತ್ತದೆ. ಯಾರಾದರೂ ಇದನ್ನು ಕೇಳುತ್ತಿದ್ದರೆ ದಯವಿಟ್ಟು ಯೂನಿಫಾರ್ಮ್ ಹಾಕಿಕೊಂಡಿರುವ ಆ ವ್ಯಕ್ತಿಯನ್ನು ನಂಬಬೇಡಿ. ನಾನು ಅವನನ್ನು ನೋಡಿದ್ದೇನೆ. ಅವನು ನನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಅನ್ನಿಸುತ್ತದೆ. ರಾಘವ ಬೆಚ್ಚಿ ಬೀಳುತ್ತಾನೆ. ಆ ಧ್ವನಿ ತುಂಬ ಭಯದಿಂದ ಮಾತನಾಡುತ್ತಾನೆ. ಒಬ್ಬ ಹುಡುಗಿ ಒಬ್ಬಳೇ ಉಸಿರಾಡುತ್ತಾ ಮಾತನಾಡುತ್ತಿದ್ದಾಳೆ. ಆ ಧ್ವನಿ ಅವನಿಗೆ ತುಂಬ ಪರಿಚಿತವಾಗಿ ಅನಿಸುತ್ತದೆ. ಅದು ಅವನ ಜೀವನದ ಒಂದು ಭಯಾನಕ ನೆನಪನ್ನು ಮತ್ತೆ ಜಾಗೃತಿಗೊಳಿಸುತ್ತದೆ. 20 ವರ್ಷಗಳ ಹಿಂದೆ ಅವನ ತಂಗಿ ಕೂಡ ಹೀಗೆಯೇ ಅಚಾನಕ್ ಕಾಣೆಯಾಗಿದ್ದ. ಅದೇ ರಾತ್ರಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಯಾವುದೇ ಅನುಮಾನಿತರಿರಲಿಲ್ಲ. ಆ ಸಮಯದಲ್ಲಿ ಇದ್ದ CCTV ಕೂಡ ಹಠಾತ್ ಸ್ವಿಚ್ ಆಗಿ ಅವಳ ಕೊನೆ ಕ್ಷಣಗಳ ದಾಖಲೆ ಸಂಪೂರ್ಣ ಅಳಿಸಿಬಿಟ್ಟಿತ್ತು. ಇದು ಸಂಬಂಧ ಇರಲು ಸಾಧ್ಯವೇ ಇಲ್ಲ. ಅವನು ತನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಾನೆ. ಆದರೆ ಆ ಟೈಮ್ ಸ್ಟ್ಯಾಂಪ್ ಮನಸ್ಸನ್ನು ಕಾಡುತ್ತಲೇ ಇರುತ್ತದೆ. ಅವನ ಹೃದಯ ಮಾತ್ರ ಬೇರೆ ಮಾತುಗಳಿರುತ್ತದೆ. ಮತ್ತು ಧ್ವನಿ ಕೇಳಿಸುತ್ತದೆ, ನಾನು ಈಗ ಮೆಜೆಸ್ಟಿಕ್ ಬಳಿ ಇದ್ದೇನೆ. ಕೊನೆಯ ಬಸ್ ಈಗಲೇ ಹೋಗಿಬಿಟ್ಟಿದ್ದು. ಅವನು ಮತ್ತೆ ಕಾಣಿಸಿಕೊಂಡನು. ನಾನು ಬದುಕಿ ಹೊರಬರದಿದ್ದರೆ ನನ್ನ ಅಣ್ಣನಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ ಎಂದು. ಅಷ್ಟರಲ್ಲಿ ಫೋನ್ ಮತ್ತೆ ಬಜ್ ಮಾಡುತ್ತದೆ. ಮತ್ತೊಂದು ಹೊಸ ಫೈಲ್ ಕಾಣಿಸುತ್ತದೆ. ಆದರೆ ವಿಚಿತ್ರ ಏನಂದರೆ ಅದು ಯಾರೂ ಅಪ್ಲೋಡ್ ಮಾಡಿಲ್ಲ. ಅದು ಕ್ಲೌಡ್ನಿಂದ ಬಂದಿಲ್ಲ. ಅದು ಈಗಲೇ ರೆಕಾರ್ಡ್ ಆಗುತ್ತಿರುವಂತೆ ಕಾಣುತ್ತದೆ. ರಾಘವ ನಿಧಾನವಾಗಿ ಹೇಳುತ್ತಾನೆ, ಇದು ರಿಯಲ್ ಟೈಮ್ನಲ್ಲಿ ಅಪ್ಡೇಟ್ ಆಗ್ತಿದೆಯಾ? ಅವನು ಸುತ್ತಮುತ್ತ ನೋಡುತ್ತಾನೆ. ಯಾರಾದರೂ ಅವನನ್ನು ನೋಡುತ್ತಿದ್ದಾರೋ ಅನ್ನಿಸುತ್ತದೆ. ಮೊದಲ ಮೆಸೇಜ್ನ ಲೊಕೇಶನ್ ಟ್ರೇಸ್ ಮಾಡುತ್ತಾನೆ. ಮೆಜೆಸ್ಟಿಕ್ ಸ್ಟೇಷನ್. ಅದೇ ಮಾರ್ಗ ತಂಗಿ ಕೊನೆಯ ರಾತ್ರಿ ಹೋಗಿದ್ದ ದಾರಿ. ರಾಘವ ತಕ್ಷಣ ತನ್ನ ಬೈಕ್ ಮೇಲೆ ಏರುತ್ತಾನೆ. ಮಳೆ ಭಾರಿಯಾಗಿ ಸುರಿಯುತ್ತಿರುತ್ತದೆ. ಪ್ರತಿ ತಿರುವಿನಲ್ಲೂ ಹಳೆಯ ನೆನಪುಗಳು ಅವನ ಮನಸ್ಸನ್ನು ಕಾಡುತ್ತವೆ. ಧ್ವನಿ ಮತ್ತೆ ಕೇಳಿಸುತ್ತದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ಕಫೆ ಇದೆ. ಅವರು ನೆಲದ ಕೆಳಗೆ ಏನೋ ಮರೆ ಮಾಡುತ್ತಿದ್ದಾರೆ. ನಾನು ಒಂದು ಶವವನ್ನು ಒಳಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿದೆ. ರಾಘವ ಆ ಕಫೆಗೆ ತಲುಪುತ್ತಾನೆ. ಅದು ಹಲವು ವರ್ಷಗಳಿಂದ ಬಿಟ್ಟು ಹೋಗಿರುವ ಕಟ್ಟಡ. ಅವನು ಒಡೆದ ಗಾಜಿನ ಮೂಲಕ ಒಳಗೆ ನೋಡುತ್ತಾನೆ. ಹೃದಯ ಬಡಿತ ಹೆಚ್ಚಾಗುತ್ತದೆ. ಫ್ಲ್ಯಾಶ್ ಲೈಟ್ ಬೆಳಕಿನಲ್ಲಿ ಒಳಗೆ ನಡೆಯುತ್ತಾನೆ. ನೆಲದ ಮರದ ಬೋರ್ಡ್ಗಳು ಕಿರಿಕ್ ಎಂದು ಶಬ್ದ ಮಾಡುತ್ತವೆ. ಒಂದು ಭಾಗದ ಸಿಮೆಂಟ್ ಉಳಿದ ಭಾಗಕ್ಕಿಂತ ಹೊಸದಾಗಿ ಕಾಣಿಸುತ್ತದೆ. ಅವನು ಮೊಣಕಾಲಿನ ಮೇಲೆ ಕುಳಿತು ಟೈಲ್ಗಳನ್ನು ಕಟ್ಟಲು ಪ್ರಾರಂಭಿಸುತ್ತಾನೆ. ಒಂದು ಟೈಲ್ ಒಳಗೆ ಖಾಲಿ ಶಬ್ದ ಬರುತ್ತದೆ. ಬೈಕ್ನಿಂದ ಕ್ರೋಬಾರ್ ತೆಗೆದು ಅದನ್ನು ಒಡೆದು ತೆಗೆಯುತ್ತಾನೆ. ಒಳಗೆ ಒಂದು ಜಂಗಾದ ಟಿನ್ ಬಾಕ್ಸ್. ಅದರೊಳಗೆ ಕೆಲವು ಐಡಿಗಳು, ಕೆಲವು ಪತ್ರಗಳು, ಫೋಟೋ. ಅದೇ ವನಿತ ಹುಡುಗಿಯ ಫೋಟೋ. ಅವಳ ಹೆಸರು ಮಾಯಾ. ವಯಸ್ಸು 17 ವರ್ಷ. ಡಿಸೆಂಬರ್ 18, 2001 ಕಾಣೆಯಾಗಿದೆ.
ಆದರೆ ಇನ್ನೊಂದು ಶಾಕ್, ಅದೇ ಬಾಕ್ಸ್ ಒಳಗೆ ಅವನ ತಂಗಿಯ ಲಾಕೆಟ್ ಕೂಡ ಇರುತ್ತದೆ. ರಾಘವ ಕೈಗಳು ನಡೆದು ರಾಘವಿಗೆ ಯಾರೊಂದಿಗೆ ಅವನು ತಿರುಗಿ ಯಾರೂ ಇಲ್ಲ, ಆದರೆ ಫೋನ್ ಮತ್ತೆ ಬಂದ್ ಮಾಡುತ್ತಾನೆ. ಹೊಸ ಫೈಲ್, ಅದರಲ್ಲಿ ಕೇವಲ ಲೊಕೇಶನ್, ಶಿವಾಜಿನಗರ್ ಸ್ಟೇಷನ್, ವಾಯ್ಸ್ ಮೆಸೇಜ್ ಸ್ಕ್ರೀನ್ ಮೇಲೆ ಇಲ್ಲಿ ತಲುಪಿದರೆ ಮಾತ್ರ ನಗರವೇ ಕಾಲದವರು ನೆಲೆಸಿ ಹಾಕಿದ ಸ್ಕ್ರೀನ್ಗಳು ಬೆಳಿಗ್ಗೆ 3 ಗಂಟೆ ಯಾರು ದೂರದಲ್ಲಿ ರೈಲಿನ ಸ್ಟ್ಯಾಂಡ್ ಮತ್ತೆ ಗಾಡಿಯ ರಾಘವ ತಕ್ಷಣ ಮೋಸ ಕೈ ಪರಿಶೀಲಿಸುತ್ತಾರೆ. ಅದೇ ದಿನಾಂಕವನ್ನು ಕ್ರಾಸ್ ಚೆಕ್ ಮಾಡಿ ಸೆಕ್ಯೂರಿಟಿ ಏಜೆನ್ಸಿ ರಕಾನಾ ಸರ್ವಿಸಸ್ ಅದೇ ವಾರದಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡಲ್ಪಟ್ಟಿತ್ತು. ಅದೇ ಸಮಯದಲ್ಲಿ ಮಾಯಕಾಣಿಯಾಗಿದ್ದಳು. ಆ ಸಂಸ್ಥೆ ಅನಧಿಕೃತ ಕಸ್ಟಡಿ ಕೆಲಸಗಳಲ್ಲಿ ತೊಡಗಿಕೊಂಡಿತ್ತು. ಒಬ್ಬ ಗಾರ್ಡ್ 2002ರಲ್ಲಿ ಕಾಣೆಯಾದ. ಅವನನ್ನು ಯಾವತ್ತೂ ಕಂಡುಹಿಡಿಯಲಿಲ್ಲ. ಮತ್ತೊಂದು ಲೊಕೇಶನ್ ಪಿಂಗ್ ಆಗುತ್ತದೆ. ಚರ್ಚ್ ಸ್ಟ್ರೀಟ್ ರಾಘವನ ಕೈಗಳು ನಡುಗುತ್ತವೆ. ಅದೇ ಜಾಗದಲ್ಲಿ 20 ವರ್ಷಗಳ ಹಿಂದೆ ಅವನ ತಂಗಿಯ ಫೋನ್ ಕೊನೆಯ ಬಾರಿ ಸಿಗ್ನಲ್ ಕೊಟ್ಟಿತ್ತು. ಯಾರೋ ನಮ್ಮನ್ನು ಕೊಲ್ಲಲು ಪ್ರಯತ್ನಿಸುತ್ತಿಲ್ಲ, ಅವನು ನಿಧಾನವಾಗಿ ಹೇಳುತ್ತಾನೆ. ಅವರು ನಮ್ಮನ್ನು ಅಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾವು ಎಂದಿಗೂ ಇದ್ದೇ ಇರಲಿಲ್ಲ ಎನ್ನುತ್ತೆ. ಅಷ್ಟರಲ್ಲಿ ಅವನು ಫೋನ್ ಕೇಸಿಂಗ್ ಒಳಗೆ ಏನೋ ಗಮನಿಸುತ್ತಾನೆ. ಬ್ಯಾಟರಿ ಕೆಳಗೆ ಕಿತ್ತಿದ ಪದಗಳು. ರಾಘವ 2025 ರಾಘವನ ಉಸಿರು ನಿಲ್ಲುತ್ತದೆ. ಇದು ಹೊಸದು. ಯಾರೋ ಈ ಫೋನ್ ತಯಾರಿಸಿದ್ದಾರೆ. ಭೂತಕಾಲವನ್ನು ಉಳಿಸಲು ಅಲ್ಲ, ಅದನ್ನು ನನಗೆ ಕಳುಹಿಸಲು. ಯಾರು ಈ ಫೋನ್ ಕೆಲವು ವಾರಗಳ ಹಿಂದೆ ಅದ್ಭುತ ವಿಶೇಷವಾಗಿ ಎಲ್ಲವೂ ಹಾಗೂ ಭಾಗ್ಯದ ಮನೆ ಹಾಕಿ 3 ಜಾಲಗಳು, ಗೋಡೆಗಳೆಲ್ಲ ಉಪ್ಪುಗಳು, ಹಾಗೆ ನಾನು ಮಾಯಾ ರಾಜ
ರಾಘವ್ ಪೂರ್ಣದರೆ ಆಮೇಲೆ ಎಲ್ಲವನ್ನು ಮನಸ್ಸು ರಾಘವ ಕೇವಲ ಅನಾಲಾಗ್ತೇನೆ ಒಂದು ಲಾಕ್ ಮಾಡಿದ ಕ್ಯಾಬಿನೆಟ್ ಒಳಗೆ ಒಂದು ರಯ ಸ್ಟೆಪ್ಸ್ ಲೇಬಲ್ ಡಿಸೆಂಬರ್ 18, 2001 ಸ್ಟೇಷನ್ ಸಿ. ಅವನು ಅದನ್ನು ಪ್ಲೇಯರ್ಗೆ ಹಾಕುತ್ತಾನೆ. ಸ್ಕ್ರೀನ್ ಮಿಂಚುತ್ತದೆ. ವಿಡಿಯೋ ಶುರುವಾಗುತ್ತದೆ. ಮಾಯಾ ಹೋಗುತ್ತಾಳೆ. ಅವಳ ಹಿಂದೆ ಒಬ್ಬ ಮನುಷ್ಯ ಅಲ್ಲ, 3 ಜನರು. ಒಬ್ಬ ಪೊಲೀಸ್ ಯೂನಿಫಾರ್ಮ್ ಧರಿಸಿದ್ದ, ಮತ್ತೊಬ್ಬ ರಾಘವ ವಂಶಿಗಳು.